ಚಾನಲ್. ಇವತ್ತು ಸಂಡೇ, ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಫುಲ್ ರೆಡಿ ಆಗಿದ್ದಾಯಿತು. ಸೊ ಇನ್ನು ಮಿಕ್ಕಿದ ಮನೇಲಿ ಏನೇನು ಕೆಲಸ ಇರುತ್ತೆ ಅದು, ಆ್ಯಂಡ್ ಏನಾದ್ರು ಪ್ಲ್ಯಾನ್ಸ್ ಇದ್ದರೆ ಹೊರಗಡೆ ಹೋಗಿ ಬರೋದು. ಸೊ ಸ್ಟೇ ಟ್ಯೂನ್ಡ್. ದಿನ ಎಲ್ಲ ಯಾವ ಥರ ಸ್ಪೆಂಡ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಯಾವ ಥರ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಫಸ್ಟ್ ಟಿಫನ್ ತಿಂದ್ಬಿಟ್ಟು ಬಟ್ಟೆ ವಾಶ್ಗೆ ಹಾಕಿದ್ದೆ. ಗೊತ್ತಿರ್ಬೋದು, ಇವಾಗ ವೆದರ್ ಎಲ್ಲನೂ ಆಟೋಮೆಟಿಕ್ಕಾಗಿ ಯಾವಾಗಂದರೆ ಅವಾಗ ಮಳೆ ಎಲ್ಲ ಬರುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಬಟ್ಟೆಗಳು ಒಣಗೋದೇ ಕಷ್ಟ ಆಗಿದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಆ್ಯಂಡ್ ಮಳೆ ಬಂದಿದ ತಕ್ಷಣ ಟೆರೇಸ್ಗೆಲ್ಲ ಹೋಗೋದಕ್ಕಾಗಲ್ಲ ಅಂತ ಆದಷ್ಟು ಎಲ್ಲ ಬಟ್ಟೆಗಳನ್ನು ಕೆಳಗಡೆನೇ ಒಣಗಾಕೊಂಡಿದ್ವಿ ನಾವು. ಹಗ್ಗ ಪಕ್ಕದಲ್ಲೇ ಹಗ್ಗ ಎಲ್ಲ ಕಟ್ಬಿಟ್ಟು. ಆ್ಯಂಡ್ ನಾನು ಶ್ರೀನೂ ಸ್ವಲ್ಪ ಬಿಸಿಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಬಾಲ್ಕನಿಯಲ್ಲಿ ಇವನನ್ನು ಕರ್ಕೊಂಡ್ಬಿಟ್ಟು ಜೊತೆಲಿ ಇಟ್ಕೊಂಡಿದ್ವಿ. ಬಸ್ಸಾಗ ಹೇಳ್ಕೋತಾ ಇರೋದು ಮನ್ವಿತ್ನು ಮಂಡೂರ್ಕ ಚಾಕಿ ತಗೋಬರಕೋತೀಯ ಬಸ್ಸಾಗ ಮಗನೇ. ಆಯ್ ಅನ್ನು ಆಯ್ ಆಯ್ತು ತಟ ಬಾಯ್ ಅನ್ನು, ಆಯ್ತು ತಟ ಬಾಯ್ ಅನ್ನು, ಟಾಟಾ ಬಾಯ್ ಬಾಯ್ ಮಾಡು ಮಗನೇ, ಟಾಟಾ ಬಾಯ್ ಮಾಡು ಮಾಡು ಅಜ್ಜಿ, ಟಾಟಾ ಬಾಯ್ ಮಾಡು. ಬಾಯ್ ಒಂದು ಟಾಟಾ ಪ್ಲೇನ್ ಕಿಸ್ ಕೊಟ್ಬಿಡು, ಒಂದು ಪ್ಲೇನ್ ಕಿಸ್ ಮಾಡು, ಕೈಯಲ್ಲಿ ಮಾಡಬೇಕು. ಲವ್ಲಿ ಬೇಬಿ. ಸೊ ಹಾಗೇನೇ ಸುಮ್ಮನೆ ಕ್ಲೀನ್ ಮಾಡೋ ಐಡಿಯಾ ಇದ್ದಿಲ್ಲ ನನ್ನ ಡ್ರೆಸ್ಸಿಂಗ್ ಟೇಬಲ್ನ. ಬಟ್ ಆದರೂ ಓಕೆ, ಕ್ಲಮ್ಸಿ ಆಗಿದೆ. ನಾನೆಲ್ಲ ಆರ್ಡರ್ ಮಾಡಿರೋ ಐಟಮ್ಸು, ಕಾಟನ್ ಬಾಕ್ಸಸ್ ಅದೆಲ್ಲ ಆ ಥರನೇ ಮಡಗಿದ್ದೆ. ಸೊ ಬಾಕ್ಸಸ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು ಅಂತ ಅನ್ನಿಸ್ತಾ ಇತ್ತು. ಓಕೆ, ಅದೆಲ್ಲ ನಾನು ತೆಗಿಯೋಣ ಅಂತ ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಡೀಪ್ ಕ್ಲೀನಿಂಗೇ ಆಗೋಯಿತು ಅದು ಡ್ರೆಸ್ಸಿಂಗ್ ಟೇಬಲಲ್ಲಿ. ಆಮೇಲೆ ಗೊತ್ತಾಯಿತು ಇಷ್ಟೊಂದು ಕಸನೆಲ್ಲ ಮಾಡ್ಕೊಂಡಿದ್ದೀನಿ ನಾನು ಅಂತೇಳ್ಬಿಟ್ಟು. ಸೊ ಅದಕ್ಕೆ ಹಾಗೆ ಶ್ರೀನೂ ಸಹ ಹೆಲ್ಪ್ ಮಾಡ್ತಿದ್ರು ಎಲ್ಲ ಐಟಮ್ಸ್ ಜೋಡಿಸೋದಕ್ಕೆ, ಆಮೇಲೆ ಔಟ್ಡೇಟೆಡ್ ಆಗಿರೋದು ಎಲ್ಲ ಬಿಸಾಡೋದಕ್ಕೆ, ಅದಕ್ಕೆಲ್ಲನೂ ಅವರು ಹೆಲ್ಪ್ ಮಾಡಿದ್ರು. ಹಾಗೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಗೊತ್ತಿರ್ಬೋದು, ಹುಡುಗಿರ ಐಟಮ್ಸ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಸುಮ್ಮನೆ ಆದರೂ ತೊಗೊಂಬಂದು ಮಾಡ್ಕೊಂಡಿರ್ತೀವಿ ನಾವು. ನಂದು ಅದೇ ಆಗಿರೋದು, ಯೂಸ್ ಮಾಡೋದು ಅಷ್ಟರಲ್ಲೇ ಇರುತ್ತೆ, ಬಟ್ ಎಲ್ಲನೂ ತಗೊಂಡು ಮಾಡ್ಕೊಂಡಿರ್ತೀನಿ. ಅದಕ್ಕೆ ಇಷ್ಟೊಂದೆಲ್ಲ ಕಸ ಆಗಿರೋದು. ಅದಕ್ಕೆ ಶ್ರೀನೂ ನೀಟಾಗಿ ಜೋಡಿಸ್ತಾಯಿದ್ರು. ಆ್ಯಂಡ್ ಫೈನಲಾಗಿ ಇಲ್ಲಿ ನೋಡಿ, ಕಾಟನ್ ಬಾಕ್ಸಸ್ ಎಲ್ಲ ಚೆನ್ನಾಗಿದೆ ಏನಾದರೂ ಜೋಡಿಸ್ಕೊಳ್ಳೋದಕ್ಕೆ ಅಂತೆಲ್ಲ ಹಾಗೆ ಮಡಗಿದ್ದೆ. ಅವೆಲ್ಲ ವೇಸ್ಟ್ ಅಂತ ಗೊತ್ತಿದ್ರೂ ಮಡಗಿದ್ದೆ. ಅದಕ್ಕೆ ಇವಾಗೆಲ್ಲ ಎತ್ತು ಬಿಸಾಡೋಣ, ಅರ್ಧ ಜಾಗ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಸಾಡೋದಕ್ಕೆ ಅಂತ ಸೈಡಲ್ಲಿ ಮಡಗಿದ್ವಿ. ಆ್ಯಂಡ್ ಇದೆಲ್ಲನೂ ಇಂಪಾರ್ಟೆಂಟ್ ಅಂತ ಜೋಡಿಸಿದ್ದು. ಬ್ಯಾಂಕಲ್ಲಿ ಕಿಟ್ ಕೊಡ್ತಾರಲ್ಲ ಅದು, ಯೂಸ್ ಮಾಡೋದೇ ಇಲ್ಲ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಓಲ್ಡ್ ಡೆಬಿಟ್ ಕಾರ್ಡ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸು, ಅದರದ್ದು ಕಿಟ್ಸ್ ಎಲ್ಲ ಹಾಗೆ ಮಡಗಿದ್ದೀನಿ. ಮತ್ತು ಇನ್ನೂ ಕೆಲವೊಂದು ನಾವು ರಿಲಯನ್ಸಲ್ಲಾಗಲಿ ಹೊಸ ಮನೆಗೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಲ್ಲ, ಅದರದ್ದೆಲ್ಲ ಸ್ಲಿಪ್ಸು ಹಂಗೆ ಮಡಗಿದ್ದೆ. ಸೊ ಅದೆಲ್ಲನೂ ಏನೇನೆಲ್ಲ ವೇಸ್ಟ್ ಅಂತ ಹೇಳ್ಬಿಟ್ಟು ಅದೆಲ್ಲ ಬಿಸಾಡಿಬಿಟ್ಟು ಫೈನಲಾಗಿ ಓಕೆ ಎಲ್ಲರೂ ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು ಸನ್ ನೆಕ್ಸ್ಟಲ್ಲಿ ಪೆದ್ದಣ್ಣ ಹಾಕಿದ್ರು. ಅದಕ್ಕೆ ಫ್ಯಾಮಿಲಿನೂ ನೋಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಟಿ ವಿ ಕನೆಕ್ಟ್ ಮಾಡಿದ್ವಿ ನಾವು. ಹಾಗೆ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಅಂತ ನಮ್ಮ ಅತ್ತೆ ಬೋಂಡ ಮಾಡ್ತಾಯಿದ್ರು. ಎಲ್ಲರೂ ಮೂವಿ ನೋಡಿಕೊಂಡು ಹಂಗೆ ನಮ್ಮ ಅತ್ತೆ ಬೋಂಡ ಮಾಡ್ತಾಯಿದ್ರು. ಅದನ್ನು ತಿಂದ್ಕೊಂಡು ಆಲ್ಮೋಸ್ಟ್ ಎಂಜಾಯ್ ಮಾಡಿಕೊಂಡೇ ಮೂವಿ ನೋಡಿದ್ವಿ ನಾವು. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ರೈಸ್ ಮತ್ತು ಮುಲ್ಲಂಗಿ ಸಾಂಬಾರು ಮಾಡಿದರು. ಸೊ ಅಲ್ಲೇ ಊಟನೂ ಮಾಡ್ಕೊಂಡ್ವಿ ಮನೇಲೇ. ಆಮೇಲೆ ಇನ್ನೇನು ಮಾಡೋದು, ಸ್ವಲ್ಪ ಬೇಜಾರಾಗ್ತಾಯಿತ್ತು. ಓಕೆ ಫೈನ್, ಮೂವಿಗಾದರೂ ಹೋಗೋಣ, ಪುಷ್ಪ ಎಲ್ಲರೂ ಗೊತ್ತಿರ್ಬೋದು, ರಿಲೀಸ್ ಆಗಿದೆ ಅದು. ಅದಕ್ಕೆ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆವಾಗ ಡಿಸೈಡ್ ಆಗಿ ಲೈಕ್ ಯಾವ ಥಿಯೇಟರಲ್ಲಿ ಇನ್ನೂ ಸೀಟ್ಸ್ ಇದ್ದಾವೆ ಅದನ್ನು ಸರ್ಚ್ ಮಾಡಿಕೊಂಡು ಬುಕ್ ಮಾಡಿದ್ವಿ. ಓಕೆ ಅಂತ ಹೇಳ್ಬಿಟ್ಟು ಗೊತ್ತಿರ್ಬೋದಲ್ಲ ನಿಮಗೆಲ್ಲರಿಗೂ, ಆಲ್ರೆಡಿ ನಾನು ಹೇಳಿದ್ದೀನಿ, ನಾವು ಮೂವಿಗೆ ಡಿಸೈಡ್ ಆಗೋದೇ ಹರಿಬರಿನಲ್ಲಿ, ಹೋಗೋದು ಹರಿಬರಿನಲ್ಲೇ. ಇವಾಗಲೂ ಆಗಿರೋದು ಅದೇನೆ. ಫುಲ್ ಟೈಮ್ ಆಗಿದೆ, ಅದಕ್ಕೆ ಹರಿಬರಿನಲ್ಲಿ ಹೋಗ್ತಾ ಇದ್ದೀವಿ. ಇದು ಥಿಯೇಟರಲ್ಲಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸ್ಟಾರ್ಟ್ ಆಗೋದಕ್ಕೆ ಮೊದಲು. ಆ್ಯಂಡ್ ಫೈನಲಿ ಈವ್ನಿಂಗ್ ಆಯಿತು. ಅದಕ್ಕೆ ಈಗ ರಿಟರ್ನ್ ಬರ್ತಾಯಿದ್ವಿ. ಆಲ್ಮೋಸ್ಟ್ 7 o'clock ಆ ಥರ ಆಗಿತ್ತು ರಿಟರ್ನ್ ಬರೋದಕ್ಕೆ.
ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಬಾದಾಮ್ ಮಿಲ್ಕ್ ಕೊಟ್ಟರು ಈಗ. ಸೊ ಕುಡಿದ್ಬಿಟ್ಟು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಶಾರ್ಟ್ ವ್ಲಾಗ್. ಸೊ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.